ಏ ಹುಡುಗಿ, ಮಗು ವಿಚಾರ ಏನ್ ಮಾಡಿದೆ? ಯಾಕೆ ಹುಡುಗಿ, ಮಗು ವಿಷಯ ಬಂದ ತಕ್ಷಣ ಮುಖ ಸಣ್ಣಗೆ ಮಾಡ್ಕೋತೀಯ? ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಹೇಳು. ಅಂಥದ್ದೇನಿದೆ? ಭಯನಾ? ಇಲ್ಲ ಅತ್ತೆ. ಮತ್ತಿನ್ನೇನು? ನಿನ್ ಮನಸ್ಸಲ್ಲಿ ಯಾವುದಾದ್ರೂ ವಿಷಯ ಕೊರಿತಾ ಇದೆಯಾ? ನಿನ್ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಹೇಳದೆ ಹೋದ್ರೆ ನಮಗೆ ಹೇಗೆ ಗೊತ್ತಾಗೋದು? ಅತ್ತೆ, ಅದು ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಅತ್ತೆ. ನಾನು ಹೇಳಿದ್ರೆ ಅದನ್ನು ನೀವು ಹೇಗೆ ತಗೋತೀರೋ ಅನ್ನೋದು ಗೊತ್ತಿಲ್ಲ. ಸತ್ಯ, ಮೊದಲು ಏನು ವಿಷಯ ಅನ್ನೋದನ್ನ ಹೇಳು. ಆಮೇಲೆ ನಾನು ಅದನ್ನು ಹೇಗೆ ತಗೋತೀನಿ ಅನ್ನೋದನ್ನ ಯೋಚನೆ ಮಾಡಿದ್ರಾಯ್ತು. ಅಂದರೆ ಅತ್ತೆ, ಎಲ್ಲರೂ ನನಗೆ ಮಗು ಮಾಡ್ಕೊ ಅಂತ ಹೇಳ್ತಾ ಇದ್ದೀರಾ, ಆದರೆ ಆ ಜವಾಬ್ದಾರಿಗೆ ನಾನು ರೆಡಿ ಇದೀನೋ ಇಲ್ವೋ ನನಗೆ ಗೊತ್ತಿಲ್ಲ ಅತ್ತೆ. ಮಗು ಆದಮೇಲೆ ಫುಲ್ ಟೈಮ್ ಅಮ್ಮ ಆಗಬೇಕಾಗತ್ತೆ. ಆಗ ನನ್ನ ಕೆಲಸ ಪಾರ್ಟ್ ಟೈಮ್ ಆಗಿಬಿಡಲ್ವಾ ಅತ್ತೆ? ಅದೇ ನನಗೆ ಭಯ ಆಗ್ತಿರೋದು. ಅಲ್ವೇ ಹುಡುಗಿ, ನಿನ್ನ ಹಾಗೆ ಪ್ರಪಂಚದಲ್ಲಿ ಪೊಲೀಸ್ ಆಫೀಸರ್ ಆದವ್ರು ಯಾರು ಮಕ್ಕಳನ್ನೇ ಹೆತ್ತಿಲ್ವಾ? ಅದು ಹಾಗಲ್ಲ ಅತ್ತೆ. ಅದು ನಾನೀಗ ಮುಖ್ಯವಾದ ಕೆಲಸದಲ್ಲಿದ್ದೀನಿ, ಅದ್ರ ಕಡೆ ಗಮನ ಕೊಡ್ಲಾ ಅಥವಾ ಮನೆಯವ್ರು ಹೇಳಿದ್ದನ್ನು ಕೇಳಲ್ಲ ಅನ್ನೋ ಕುಂದ್ಲ ಕಾಡ್ತಿದೆ ಅಷ್ಟೆ. ಜೊತೆಗೆ ತಾಯಿ ಆಗೋದು ಅಂದರೆ ಹೇಗೋ ಏನು ಅಂತ ಭಯ ಅಲ್ವಾ? ನೋಡು ಸತ್ಯ, ತಾಯಿ ಆಗೋದಂದ್ರೆ ನೀನು ಅನ್ಕೊಂಡಷ್ಟು ಕಷ್ಟದ ಕೆಲಸ ಅಲ್ಲ. ನೀನು ಮನಸ್ಸು ಮಾಡಬೇಕು ನಾನು ತಾಯಿ ಆಗಬೇಕು ಅಂತ. ಆಗ ದೇಹ ನಿನಗೆ ತಾನಾಗೆ ಸಪೋರ್ಟ್ ಮಾಡುತ್ತೆ. ಅದನ್ನ ಬಿಟ್ಟು ನೀನು ಮನಸ್ಸಲ್ಲಿ 108 ಯೋಚನೆ ಮಾಡ್ತಾ ಇದ್ರೆ ಎಲ್ಲವೂ ಬೆಟ್ಟದ ಹಾಗೆ ಕಾಣಿಸುತ್ತೆ. ಆದರೂ ಅತ್ತೆ, ನೋಡು ಹುಡುಗಿ, ನಮ್ಮದು ಕೂಡು ಕುಟುಂಬ. ನಿನಗೇನೇ ಸಮಸ್ಯೆ ಆದರೂ ನಿನ್ನ ಜೊತೆಗೆ ಒಬ್ಬರಲ್ಲ ಇನ್ನೊಬ್ರು ಇದ್ದೇ ಇರ್ತಾರೆ. ನಿನ್ನ ಬಸ್ರು ಬಾಣಂತನ ಎಲ್ಲ ನಮ್ಮ ಜವಾಬ್ದಾರಿ. ನೀನೇನು ಯೋಚನೆ ಮಾಡಬೇಡ, ಯಾವುದಕ್ಕೂ ಹೆದರ್ಕೋಬೇಡ. ಅಲ್ಲ ಹುಡುಗಿ, ನಿನ್ನ ಕೆಲಸದಲ್ಲಿ ಎಂಥೆಂಥ ಸವಾಲು ಎದುರಿಸಿದೀಯಾ, ಅಂಥದ್ರಲ್ಲಿ ಇದೇನು ಮಾ? ಯಾವುದಕ್ಕೂ ಯೋಚನೆ ಮಾಡದೆ ಹ್ಞೂ ಅನ್ನು. ಸಮಯ ವಯಸ್ಸು ನಿಲ್ಲಲ್ಲ, ಓಡ್ತಾ ಇರುತ್ತೆ. ಅದ್ರ ಜೊತೆ ನಾವು ಓಡ್ತಾ ಇರಬೇಕು. ನೋಡು ಹುಡುಗಿ, ನಾನೇನು ಹೇಳಬೇಕು ಅಂತಿದ್ನೋ ಅದೆಲ್ಲ ಹೇಳಿದ್ದೀನಿ. ಇನ್ನು ಹೇಳೋದಕ್ಕೆ ನನಗೇನೂ ಉಳಿದಿಲ್ಲ. ಮನೆಯವರೆಲ್ಲ ಮಗುಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರನ್ನ ನಿರಾಸೆ ಮಾಡಬೇಡ. ಇಷ್ಟೇ ನಾನು ಹೇಳಬೇಕಾಗಿರೋದು. ಅಯ್ಯೋ ದೇವ್ರೆ, ಎಂಥ ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬಿಟ್ಟಿದ್ಯಲ್ಲಪ್ಪ. ಇವ್ರಿಗೆ ನಾನು ಹೇಗೆ ಹೇಳಲಿ? ಮಗು ಅಂದರೆ ಅಷ್ಟು ಸುಲಭನಾ? ಮನೆ ಹಿರಿ ಸೊಸೆಯಾಗಿ ವಾರಸ್ದಾರನ ಕೊಡಬೇಕಾಗಿರೋದು ನನ್ನ ಕರ್ತವ್ಯ. ಆದರೆ ನನಗೊಂದು ಗೊತ್ತಾಗ್ತಿಲ್ಲ. ಏನಾಯ್ತು? ಯಾಕೆ ಇವಳನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ? ನೀವ್ಯಾರ್ರಿ? ನಾನು ಅವಳು ಗಂಡ. ಓಹೋ, ನೀವೇನಾ ಇವಳು ಗಂಡ? ಏನಾಯ್ತು ಅಂತ ಹೇಳ್ತೀರಾ ಸರ್? ದುಡ್ಡಿಗೋಸ್ಕರ ಹೆಂಗಸರು ಈಗಿನ ಕಾಲದಲ್ಲಿ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ. ಇವಳನ್ನೇ ನೋಡಿ, ಹೊರಗಡೆ ಪ್ಯಾರ್ಲರು, ಒಳಗಡೆ ಸರ್, ಬಾಯಿಗೆ ಬಂದಾಗ ಮಾತಾಡಬೇಡಿ. ಜೊತೆಗೆ ಒಳ್ಳೊಳಗೆ ದುಡ್ಡಿನ ಅಕ್ರಮ ವ್ಯವಹಾರ ಬೇರೆ ಸರ್. ರೀ, ಸಾಕು ನಿಲ್ಸ್ರಿ. ನನ್ನ ಹೆಂಡತಿ ಬಗ್ಗೆ ನಿಮ್ಗೇನ್ರಿ ಗೊತ್ತು?
ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿ ಈ ತರ ಕೆಲಸ ಮಾಡೋಳಲ್ಲ. ಬೇವಿನಕಾಯಿಗೆ ಹಾಗಲಕಾಯಿ ಸಾಕ್ಷಿ. ನೋಡಿ ಸರ್, ನಿಮ್ಮ ಆರೋಪದಲ್ಲಿ ಹುರುಳಿಲ್ಲ. ನೀವು ಹೇಳ್ದಾಗೆ ಇಲ್ಲಿ ಗಂಡಸರು ಬಟ್ಟೆ ದುಡ್ಡು ಸಿಕ್ಕಿದೆ ಅನ್ನೋದಾದ್ರೆ ಅದನ್ನ ಯಾರಾದ್ರೂ ಬಂದು ಇಟ್ಟು ಹೋಗಿರ್ಬೋದಲ್ವಾ? ಇವಳನ್ನ ಸಿಕ್ಕಾಕ್ಸೋದಕ್ಕೆ ಪ್ಲಾನ್ ಕೂಡ ಮಾಡಿರ್ಬೋದಲ್ವಾ? ಗಂಡಸರು ಬಂದ್ರೆ ಈ ತರ ಅಂಗಿ ಬಿಚ್ಚಿ ಹೋಗ್ತಾರೇನ್ರಿ? ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಏನ್ರಿ ಮಾತಾಡ್ತಾ ಇದ್ದೀರಾ? ಹಾಗಿದ್ರೆ ಈ ಬಟ್ಟೆಗಳು ಇಲ್ಲಿಂದ ಬಂತು ಸರ್? ಅದು ನಂದೇ ಬಟ್ಟೆಗಳು. ನಿನ್ನೆ ಇನಾಗ್ರೇಟ್ ಮಾಡಿದಾಗ ರೆಡಿ ಮಾಡ್ತಿದ್ವಲ್ಲ, ಆಗ ನಾನೇ ಬಿಟ್ಟೋಗಿದ್ದೀನಿ. ನಂದೇ ಅದು. ಮತ್ತೆ ಆ ದುಡ್ಡು? ಆ, ದುಡ್ಡು ಪಾರ್ಲರ್ಗೆ ಬಂದಿರೋ ಕಸ್ಟಮರ್ ಯಾರ್ದಾದ್ರೂ ಇರ್ಬೋದಲ್ವಾ? ನೀವು ಅದನ್ನ ಯಾರಿಗೆ ಸೇರಿಸ್ಬೇಕೋ ಅವ್ರಿಗೆ ಸೇರಿಸೋ ವ್ಯವಸ್ಥೆ ಮಾಡಿ ಸರ್, ಸಾಕು. ಆದ್ರೆ ಇಲ್ಲಿ ದಿವ್ಯನ ಮೇಲೆ ಬಂದಿರೋ ಆರೋಪ ಸುಳ್ಳು. ನೀವು ಅನ್ಕೊಂಡಿರೋ ತರ ಇಲ್ಲಿ ಏನೂ ನಡೀತಿಲ್ಲ. ಬೇಕಾದ್ರೆ ನೀವು ದಿವ್ಯನ ಬಗ್ಗೆ ಇಲ್ಲಿ ಅಕ್ಕಪಕ್ಕದವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ರೀ, ಬರೀ ನಿಮ್ಮ ಮಾತಿನ ಮೇಲೆ ಇದು ಹೀಗೆ ಬಿಡಕ್ಕಾಗಲ್ಲ. ಆಯ್ತು, ನಿಮ್ಮ ಹೆಂಡತಿನ ಇವಾಗ ಅರೆಸ್ಟ್ ಮಾಡಲ್ಲ. ಆದರೆ ಈ ಕೇಸ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗೋವರೆಗೂ ಈ ಪ್ಯಾರ್ಲರ್ನ ಓಪನ್ ಮಾಡೋಂಗಿಲ್ಲ. ಇದನ್ನ ಬ್ಲ್ಯಾಕ್ ಲಿಸ್ಟ್ ಹಾಕಿದ್ದೀವಿ. ಹಾ, ಆಯ್ತು ಸರ್, ಹಾಗೆ ಮಾಡಿ. ನಮಗೆ ಗೊತ್ತಾಗದೇ ಇರೋ ಹಾಗೆ ನೀವು ಊರು ಬಿಟ್ಟು ಹೋಗೋ ಹಾಗಿಲ್ಲ, ನೆನಪಿರ್ಲಿ. ಇಲ್ಲ ಸರ್, ಎಲ್ಲೂ ಹೋಗಲ್ಲ. ನಾನೇ ಸಾಕ್ಷಿ. ಆಫೀಸರ್, ಥ್ಯಾಂಕ್ಸ್ ಬಾಲ, ನೀನು ನನ್ನ ಕಾಪಾಡಿಲ್ಲ ಅಂದಿದ್ರೆ. ಇದೆಲ್ಲ ಹೇಗಾಯ್ತು ದಿವ್ಯಾ? ಗೊತ್ತಿಲ್ಲ ಬಾಲ, ಯಾರೋ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಬಹುಶಃ ನಾನು ಮಾಡಿರೋ ತಪ್ಪಿಗೆಲ್ಲ ಇವಾಗ ನನಗೆ ಶಿಕ್ಷೆ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ. ನಾನೇ ಸುಧಾರಿಸ್ಕೊಂಡು ಜೀವನ ಮಾಡೋಣ ಅಂತ ಅನ್ಕೊಂಡ್ರು ನಾನು ಮಾಡಿರೋ ಪಾಪ ನನ್ನನ್ನು ಬಿಡ್ತಾ ಇಲ್ಲ. ಯಾಕಾಗ ಅನ್ಕೋತೀಯ? ದೇವರು ಎಲ್ರಿಗೂ ಎರಡನೇ ಅವಕಾಶನ ಕೊಡ್ತಾನೆ. ನಿನಗೂ ಕೊಟ್ಟಿದ್ದಾನೆ. ಅದೇನೋ ಹೇಳ್ತಾರಲ್ಲ, ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತ. ಇದು ಹಾಗೇನೆ. ಅವತ್ತು ನಿನ್ನ ದರ್ಶಿನಿ ಮೇಲೆ ನಾನು ರೈಡ್ ಮಾಡಿಸ್ದೆ, ಇದು ಹಾಗೆ ಆಗೋಯ್ತು. ಬಿಡು ದಿವ್ಯಾ, ಒಳ್ಳೆತನ ಯಾವತ್ತೂ ಸೋಲಲ್ಲ. ನಾನು ನಿನ್ನ ನಂಬ್ತೀನಿ ದಿವ್ಯಾ. ನನ್ನ ಹೆಂಡತಿ ಈ ಥರ ಕೆಲಸ ಎಲ್ಲ ಮಾಡಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಮೇಡಮ್, ಯಾರೋ ಇಬ್ಬರು ಗಂಡ ಹೆಂಡತಿ ಮನಸ್ತಾಪ ಮಾಡಿಕೊಂಡು ಬಂದಿದ್ದಾರೆ. ಅವರು ನಿಮ್ಮನ್ನು ನೋಡ್ಬೇಕಂತೆ. ಕರ್ಕೊಂಬರಲ್ಲ ಮೇಡಮ್? ಒಳಗಡೆ ಕರ್ಕೊಂಡು ಬನ್ನಿ. ನಮಸ್ತೆ ಮೇಡಮ್. ಹೇಳಿ, ಏನು ಗಲಾಟೆ? ನೋಡಿ ಮೇಡಮ್, ಮದುವೆ ಆಗಿ 3 ವರ್ಷ ಆಯ್ತು. ಇನ್ನೂ ಮಗು ಬೇಡ ಬೇಡ ಅಂತೇಳಿ ಹಠ ಮಾಡ್ತಿದ್ದಾಳೆ. ಇದೇ ವಿಚಾರಕ್ಕೆ ಮನೆಯಲ್ಲಿ ಪ್ರತಿದಿನ ಜಗಳ ಮೇಡಮ್. ಮೊದಲಿಂದಲೂ ಈಗಲೇ ಮಗು ಬೇಡ ಬೇಡ ಅನ್ನೋಳು. ನಾನು ಬಲವಂತ ಮಾಡಿರಲಿಲ್ಲ. ಈಗ ಇಷ್ಟು ವರ್ಷ ಆದ್ಮೇಲೂ ಹೀಗೆ ಹಠ ಮಾಡಿದರೆ ಹೇಗೆ ಮೇಡಮ್? ಯಾರಿಗೆ ತಾನೇ ಮಗು ಬಗ್ಗೆ ಆಸೆ ಇರಲ್ಲ ಹೇಳಿ? ನಮ್ಮನೇಲೂ ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ, ಅವರಿಗೂ ಮೊಮ್ಮಗ ನೋಡೋ ಆಸೆ ಇರಲ್ಲ ಮೇಡಮ್. ಆದರೆ ಇವಳನ್ನ ನೋಡಿದ್ರೆ ಒಂದೇ ಸಮನೆ ಮಗು ಬೇಡ ಅಂತ ಹಠ ಮಾಡ್ತಿದ್ದಾಳೆ. ನನ್ಗಂತೂ ಇವಳ ಜೊತೆ ಹೇಗೆ ಸಾಕಾಗೋಗಿದೆ ಮೇಡಮ್. ಹೌದೇನಮ್ಮ? ಏನಕ್ಕೆ ನಿನಗೆ ಮಗು ಬೇಡ? ಬೇಡ ಅಂದ್ರೆ ಬೇಡ ಅಷ್ಟೇ ಮೇಡಮ್.
ಮೇಡಮ್, ನಾನು ಕೆಲ್ಸಕ್ಕೆ ಹೋಗ್ತಿರೋಳು. ಚೆನ್ನಾಗಿ ದುಡ್ಡು ಮಾಡಬೇಕು, ಮನೆ ಕಟ್ಟಬೇಕು, ಊರೆಲ್ಲ ಸುತ್ತಾಡಬೇಕು ಅಂತ ಆಸೆ ಇದೆ. ಮಗು ಆದರೆ ಇದೆಲ್ಲ ಆಗತ್ತಾ ಮೇಡಮ್? ಇಷ್ಟು ದಿನ ಸುತ್ತಾಡಿದ್ದು ಸಾಕಾಗಿಲ್ವಾ? ಈಗಲಾದ್ರೂ ಸೆಟ್ಲ್ ಆಗೋಣ ಬಿಡು. ಏನ್ ಸೆಟ್ಲ್ ಆಗೋದು? ನನ್ಗಂತೂ ಮಗು ಬೇಡ. ನನ್ನ ಪಾಡಿಗೆ ನನ್ನ ಇರೋದಕ್ಕೆ ಬಿಟ್ಬಿಡು. ಹಾಗಾದ್ರೆ ಮದುವೆಗಿಂತ ಮೊದಲು ಹೇಳ್ಬೇಕಿತ್ತು ನೀನು. ನೀನ್ ಮದ್ವೆಗೆ ಮುಂಚೆ ಕೇಳ್ಬೇಕಿತ್ತು. ನೋಡಿ ಮೇಡಮ್, ಇವ್ರ ಅಪ್ಪ ಅಮ್ಮ ಮದುವೆ ಆಗಿ ಮೊದಲನೇ ವರ್ಷದಿಂದನೇ ಮಗು ಬೇಕು ಮಗು ಬೇಕು ಅಂತ ಹಿಂಸೆ ಮಾಡ್ತಾ ಇದ್ದಾರೆ. ಹೇಗೋ ಇಷ್ಟ ದಿನ ದುಡ್ಕೊಂಬಂದೆ, ಆದ್ರೆ ಈಗಂತೂ ತಲೆ ಮೇಲೆ ಕೂತ್ಕೊಂಡಿದ್ದಾರೆ. ಮಾಡ್ದೆ ಇನ್ನೇನು? ನೆಂಟ್ರೆಲ್ಲ ಮಗು ಬಗ್ಗೆ ನನ್ನ ಕೇಳ್ತಾರೆ, ಅವ್ರಿಗೇನು ಹೇಳಿ? ಮಗು ಮಾಡ್ಕೊಳ್ಳಲ್ಲ ಅಂತ ಹೇಳು. ನಿಮ್ಗೆಲ್ಲ ಏನ್ ಪ್ರಾಬ್ಲಮ್ ಅಂತ ಅವ್ರ ಹತ್ರ ಕೇಳು. ಮಗು ಸಮಾಜಕ್ಕೆ ಬೇಕು ಅನ್ನೋದಾಗಿದ್ರೆ ಹಾಗೆ ಹೇಳ್ತಿದ್ದೆ. ಮಗು ಬೇಕಾಗಿರೋದು ನನ್ನ ಆಸೆ ಕೂಡ. ಯಾಕೆ ನಿನಗೆ ಇದೆಲ್ಲ ಅರ್ಥ ಆಗಲ್ಲ? ಮಗು ಬೇಡ ಅನ್ನೋದು ನನ್ನ ಆಸೆ ಕೂಡ. ಇದೆಲ್ಲ ಯಾಕೆ ನಿನ್ ತಲೆಗೆ ಹೋಗಲ್ಲ? ಅಲ್ಲಮ್ಮ, ಕೆಲಸ, ಸುತ್ತಾಡೋದು, ದುಡ್ಡು ಮಾಡೋದು ಎಲ್ಲ ಓಕೆ. ಹಾಗೇನೆ ಫ್ಯಾಮಿಲಿನೂ ಮುಖ್ಯ ಅಲ್ವೇನಮ್ಮ? ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಗಂಡ ಇಷ್ಟು ವರ್ಷ ಸುಮ್ಮನೆ ಇದ್ದ ತಾನೇ? ಪಾಪ ಕಾರ್ತಿಕ್, ಅವನಿಗೆ ಮಗು ಬಗ್ಗೆ ಎಷ್ಟು ಆಸೆ ಇದ್ರೂ ಇಷ್ಟು ವರ್ಷ ಪೇಷನ್ಸಿಂದ ಕಾದಿದ್ದಾನೆ. ನಿಮ್ಮ ಅತ್ತೆ ಮಾವನಿಗೂ ವಯಸ್ಸಾಗಿರುತ್ತೆ, ಅವ್ರಿಗೂ ಕೂಡ ಮೊಮ್ಮಕ್ಕಳು ನೋಡೋ ಆಸೆ ಇರಲ್ವೇ? ಅತ್ತೆ ರಾಯರು ಪಾಪ ಮಗು ಅಂದ್ರೆ ಎಷ್ಟು ಆಸೆ ಪಡ್ತಾರೆ. ಹೆಣ್ಣಾಗಿ ನೀನು ಕೂಡ ಮನೆಯವ್ರ ಕಷ್ಟ ಸುಖ ಆಸೆ ಆಕಾಂಕ್ಷೆಗಳನ್ನ ಅರ್ಥ ಮಾಡ್ಕೋಬೇಕಮ್ಮ. ಯಾವಾಗಲೂ ನಿನ್ನ ನೇರಕ್ಕೆ ಯೋಚನೆ ಮಾಡೋದು ಅಲ್ಲ. ಮುನ್ಸ್ವಾಮಿ ಅವರೇ ಸಾಕು. ನೋಡಮ್ಮ, ಇದು ನಿಮ್ಮ ಪರ್ಸ್ನಲ್ ವಿಷಯ. ಅದನ್ನು ತಗೊಂಡು ಪೊಲೀಸ್ ಸ್ಟೇಷನ್ವರೆಗೂ ಬಂದಿದ್ದೀರಾ ಅಂದರೆ ಇದು ಸೀರಿಯಸ್ ವಿಷಯ. ಪರಿಸ್ಥಿತಿ ಕೈ ಮೀರಿದ್ರೆ ಕಿತ್ತಾಡೋದಕ್ಕೆ ಗಂಡ ಹೆಂಡತಿ ಅನ್ನೋ ಸಂಬಂಧ ಉಳ್ಕೊಂಡಿರಲ್ಲ. ಹಾಗೆ ಹೇಳಿ ಮೇಡಮ್. ಹೇಳ್ತಿದ್ದೀನಲ್ಲ, ಸುಮ್ಮನಿರ್ರಿ. ಮಗು ಅನ್ನೋದು ಹೆಣ್ಣಿನ ಸ್ವಾತಂತ್ರ್ಯ. ಅದು ಬೇಕೋ ಬೇಡವೋ ಅನ್ನೋದು ಡಿಸೈಡ್ ಮಾಡಬೇಕಾಗಿರೋದು ಅವಳೇ. ಆದರೂ ನಿಮ್ಮ ಕತೆ ಕೇಳಿದ್ಮೇಲೆ ಒಂದು ಸಲಹೆ ಕೊಡ್ತೀನಿ. ನಿಮ್ಮ ಗಂಡನ ಮನೆಯವರು ನಿನ್ನ ಆಸೆಗೆ ಬೆಲೆ ಕೊಟ್ಟು ಸಾಕಷ್ಟು ವರ್ಷ ಕಾದಿದ್ದಾರೆ, ಹೌದಾ? ಈಗ ನಿನ್ನ ಸರ್ತಿ ಅವ್ರ ಆಸೆನ ನೆರವೇರಿಸ್ಬೇಕು. ನಿಮ್ಮ ಮನೇಲೆಲ್ಲ ಓಕೆ ತಾನೆ? ಗಂಡನೂ ಒಳ್ಳೆಯವರು, ಅತ್ತೆ ಮಾವನೂ ಒಳ್ಳೆಯವರೇ ಅಲ್ವಾ? ಹೌದು ಮೇಡಮ್. ಮತ್ತಿನ್ನೇನು ಪ್ರಾಬ್ಲಮ್ಮು? ಅವ್ರ ಆಸೆ ಮಗು ಒಂದೇ ಅಲ್ವಾ? ಅದರಿಂದ ನಿಮ್ಮ ಸಂಬಂಧ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಈ ಜಗಳ ಮನಸ್ತಾಪ ಎಲ್ಲ ಕಳಿಯುತ್ತೆ ಅಂದರೆ ಯಾಕೆ ನೀವು ಮಗು ಮಾಡ್ಕೋಬಾರ್ದು? ಸಂಸಾರ ಉಳಿಬೇಕು ಅಂದರೆ ಇಬ್ರು ಖುಷಿಯಾಗಿರ್ಬೇಕು. ನಮ್ಮ ಖುಷಿ ಅಷ್ಟೇ ಮ್ಯಾಟ್ರ್ ಆಗಬಾರ್ದು. ಅವ್ರು ನಮಗೋಸ್ಕರ ಅಷ್ಟೊಂದು ಫ್ರೀಡಮ್ ಕೊಟ್ಟು ಬಿಟ್ಟಿರುವಾಗ ನಾವೂ ಅವ್ರ ಮನಸ್ಸಿನ ಆಸೆಗಳನ್ನು ನೆರವೇರಿಸೋದು ಕರ್ತವ್ಯ ಆಗತ್ತೆ. ಸಂಸಾರ ಅನ್ನೋದು ತಕ್ಕಡಿ ಇದ್ದ ಹಾಗೆ. ನಮ್ಮ ಮನೆಯವರು ಗಂಡ ಹಾಕಿದಷ್ಟೇ ಶ್ರಮ ನಾವು ಹಾಕಬೇಕು. ಇಲ್ಲದೆ ಹೋದ್ರೆ ತಕ್ಕಡಿ ಸರಿಯಾಗಿ ತೂಗಲ್ಲ. ನಾನು ಈ ಆ್ಯಂಗಲ್ನಲ್ಲಿ ಯೋಚನೆ ಮಾಡಿರಲಿಲ್ಲ ಮೇಡಮ್. ಈಗ ನೀವು ಹೇಳ್ತಿರೋದು ನಿಜ ಅನ್ನಿಸ್ತಿದೆ. ಸದ್ಯ ನನ್ನ ಹೆಂಡತಿಗಿಷ್ಟು ಅರ್ಥ ಮಾಡಿಸಿ ಪುಣ್ಯ ಮಾಡಿದ್ರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಾನು ಮಾಡಿರೋ ತಪ್ಪು ಏನು ಅಂತ ನನಗೆ ಅರ್ಥ ಮಾಡಿಸಿದ್ದಕ್ಕೆ. ಇನ್ಮೇಲೆ ನಮ್ಮ ಯಜಮಾನ್ರು ಹೇಳಿದಾಗೆ ನಾನು ಕೇಳ್ತೀನಿ ಮೇಡಮ್. ಸರ್, ಹೇಗಿತ್ತು ನನ್ನ ಅಭಿನಯ? ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ರಿ. ತಗೊಳ್ಳಿ, ದುಡ್ಡು ತಗೊಳ್ಳಿ. ಸರ್, ಇದೇನಿದು? ಬರೀ 1,000 ಕೊಡ್ತಾ ಇದ್ದೀರಾ? ಇನ್ನೊಂದು 1,000 ಸೇರಿಸ್ಬಿಟ್ಟು ಕೊಡಿ.
ರಿಸ್ಕ್ ತಗೊಂಡು ಮೇಡಮ್ ಮುಂದೆ ಆಕ್ಟ್ ಮಾಡಿರೋದು, ಅದಕ್ಕಾದ್ರೂ ಬೆಲೆ ಬೇಡವಾ? ಪರವಾಗಿಲ್ಲ, ನೀವು ಪೊಲೀಸ್ನವ್ರದ್ದೇ ಕೇಳ್ತೀರಲ್ಲ, ಕೊಟ್ಟಷ್ಟು ತಗೊಂಡು ಹೋಗಿ ಅಷ್ಟೇ ಇರೋದು. ಓ ಹೌದಾ? ಈಗ ಕೊಡ್ತಿರೋ ಅಥವಾ ಮೇಡಮ್ ಮುಂದೆ ಹೋಗಿ ಇದನ್ನೆಲ್ಲ ಹೇಳದ? ಏನ್ರಿ ನೀವು ಪೊಲೀಸ್ನವ್ರ ಬ್ಲಾಕ್ ಮೇಲ್ ಮಾಡ್ತೀರಲ್ಲ? ಆಯ್ತಾಯ್ತು ತಗೊಳ್ಳಿ. ಪೊಲೀಸ್ನವ್ರಿಗೆ ಇನ್ನೊಂದ್ಸರಿ ಮಗ ತೋರಿಸ್ದಿರ ಹೊಟ್ಟೋಗಿ ಈ ಕಡೆಯಿಂದ. ಆಯ್ತು ಸರ್, ಮತ್ತೆ ಯಾವ್ದಾದ್ರು ಇದೇ ತರ ಆಕ್ಟಿಂಗ್ ಮಾಡೋದಿದ್ರೆ ಹೇಳಿ, ಬಂದ್ ಮಾಡ್ಕೊಂಡು ಹೋಗ್ತೀವಿ. ಆಯ್ತಾಯ್ತು, ಹೋಗೋಗಿ. ಏನಾಯ್ತು? ಏನಿಲ್ಲ ಮೇಡಮ್, 4,000 ಹೋಯ್ತು. ಒಬ್ಬೊಬ್ರು 1,000 ಮಾತಾಡಿದವರು 2,000 ಕಿತ್ಕೊಂಡು ಹೋದ್ರು. ಪೊಲೀಸ್ನವ್ರ ಹತ್ರನೇ ಸುಲ್ಗೆ. ಹೋದ್ರೆ ಹೋಗ್ಲಿ, ಕೆಲಸ ಆಯ್ತೋ ಇಲ್ವೋ ಅದು ಮುಖ್ಯ. ಕೆಲಸ ನಾವು ಅನ್ಕೊಂಡಾಗೆ ಆಯ್ತು ಮೇಡಮ್. ಅವಳಲ್ಲಿ ಏನಾದ್ರೂ ಬದಲಾವಣೆ ಕಾಣಿಸ್ತಾ ಇದೆಯಾ ಮುನಿಸ್ವಾಮಿ ಅವರೇ? ಹ್ಞೂ ಮೇಡಮ್, ನನಗೆ ಯಾಕೋ ಆ ವಿಷಯನ ಇವರು ಗಂಭೀರವಾಗಿ ತಗೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಮೇಡಮ್, ಈ ಸರಿ ನಿಮ್ಮ ಮನೇಲಿ ತೊಟ್ಲು ತೂಗೋದು ಗ್ಯಾರಂಟಿ. ಅಷ್ಟಾದ್ರೆ ಸಾಕು. ಥ್ಯಾಂಕ್ ಯು, ತುಂಬ ಹೆಲ್ಪ್ ಮಾಡಿದ್ರಿ ನೀವು. ಮೇಡಮ್ಗೆ ಒಳ್ಳೇದಾದರೆ ನಮಗೂ ತುಂಬ ಖುಷಿ ಆಗುತ್ತಲ್ವ ಮೇಡಮ್? ನೀನು ಮಾಡ್ತಾ ಇರೋದು ಸರಿನಾ? ಯಾಕೆ ಹಠ ಮಾಡಿ ನನ್ನನ್ನು ಕರ್ಸ್ಕೊಂಡೆ? ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ? ದಿವ್ಯಾ, ಯು ಆರ್ ಮೈ ಫ್ರೆಂಡ್. ನೀನೊಂದು ಹೊಸ ಕೆಲಸ ಶುರು ಮಾಡಿದ್ಯಾ ಅಂದರೆ ನಿನಗೆ ಸಪೋರ್ಟ್ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ನೀನು ನಾನು ಇನ್ವೈಟ್ ಮಾಡಲಿಲ್ಲ, ಆದರೂ ನಾನಾಗಿ ನಾನೇ ಬಂದಿದ್ದೀನಿ. ಯಾಕೆ ಹೇಳು? ದ್ಯಾಟ್ ಈಸ್ ಮೈ ಫ್ರೆಂಡ್ಶಿಪ್. ಎನಿವೇ, ಕಂಗ್ರ್ಯಾಚುಲೇಷನ್ಸ್. ಪಾರ್ಲರ್ ಬ್ಲ್ಯಾಕ್ ಲಿಸ್ಟ್ ಆದಮೇಲೆ ಕಂಗ್ರ್ಯಾಚುಲೇಷನ್ ಯಾಕೆ? ಏನಿದು? ನೀನೇ ನೋಡು, ಗೊತ್ತಾಗುತ್ತೆ. ನಿಜನಾ? ಇದೆಲ್ಲ ಹೇಗೆ? ಪಾರ್ಲರ್ನ ಬ್ಲ್ಯಾಕ್ ಲಿಸ್ಟಿಂದ ತೆಗೆದ್ಬಿಟ್ರಾ? ತೆಗ್ದಿಲ್ಲ, ತೆಗೆಸ್ದೆ. ನೀನಾ? ಮತ್ತಿನ್ಯಾರು? ನನ್ನ ಫ್ರೆಂಡಿಗೆ ನಾನು ಇಷ್ಟು ಮಾಡದೆ ಹೋದರೆ ಹೇಗೆ? ಥ್ಯಾಂಕ್ ಯು ಸೋ ಮಚ್ ಕೀರ್ತನ. ಈ ಸಹಾಯನ ನಾನು ಲೈಫ್ ಲಾಂಗ್ ಮರೆಯಲ್ಲ. ಇದಕ್ಕೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ. ಬಿಡು ದಿವ್ಯಾ, ಇದೆಲ್ಲ ಯಾವ ದೊಡ್ಡ ವಿಷಯ. ಒಂದು ನಿಮಿಷ ಇರು. ದಿವ್ಯಾ, ತಗೋ. ಏನಿದು? ನೋಡು, ನಿನಗೆ ಗೊತ್ತಾಗುತ್ತೆ. ಈ ದುಡ್ಡು ಯಾಕೆ ಕೀರ್ತನ? ಕಾರ್ತಿಕ್ಕು ಸತ್ಯ ದಿನೇ ದಿನೇ ಹತ್ರ ಆಗ್ತಾ ಇದ್ದಾರೆ. ಅವರಿಬ್ರು ದೂರ ಆಗಬೇಕು. ಒಬ್ರು ಮುಖ ನೋಡಿದ್ರೆ ಇನ್ನೊಬ್ರಿಗೆ ಆಗಲ್ಲ ಅನ್ನೋ ಥರ ಆಗಬೇಕು. ಈ ಕೆಲಸ ನಿನ್ನಿಂದ ಆಗಬೇಕು. ಅದಕ್ಕೆ ಈ ದುಡ್ಡು. ಅದೇನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಹೇಳಿದ ಕೆಲಸ ಆಗಬೇಕು ಅಷ್ಟೆ. ಕೀರ್ತನ, ಏನು ಹೇಳ್ತಾ ಇದೆಯಾ? ಎಸ್, ನೀನು ಅವರಿಬ್ಬರನ್ನ ದೂರ ಮಾಡಬೇಕು. ಆದರೆ ಅದು ಇಲ್ಲಿ ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ನೀನು ನಮ್ಮ ಮನೆಗೆ ಬರಬೇಕು. ಅಲ್ಲಿಗೆ ಬಂದು ಅವರಿಬ್ಬರನ್ನ ದೂರ ಮಾಡಬೇಕು.
ದಿವ್ಯಾ, ಇಷ್ಟೊಂದು ದುಡ್ಡು ನಿನಗಿನ್ನೆಲ್ಲೂ ಸಿಗಲ್ಲ. ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಸರಿ, ಮಾಡ್ತೀನಿ. ದಿವ್ಯಾ, ಅವತ್ತು ನಿನ್ನ ಭಾಷಣನ ಕೇಳಿ ಸುಹಾಸ್ ನೀನು ಬದಲಾಗಿರಬಹುದು ಅಂತ ಹೇಳ್ದ. ಆದರೆ ಅವತ್ತು ನಾನು ಅವನಿಗೆ ಒಂದೇ ಮಾತು ಹೇಳಿದ್ದು, ದುಡ್ಡು ದಿವ್ಯಾನ ಬಿಟ್ಟರು ದಿವ್ಯಾ ದುಡ್ಡನ್ನ ಬಿಡಲ್ಲ ಅಂತ. ಸಿ, ಐ ವಾಸ್ ರೈಟ್. ಇವಾಗ ಗೊತ್ತಾಗ್ತದೆ ಅದ್ಯಾವುದೂ ಉಪಯೋಗಕ್ಕೆ ಬರಲ್ಲ ಅಂತ. ಸರಿ, ನೀನು ಹೊರಡು. ಮತ್ತು ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತೆ. ಫ್ರೆಂಡ್ಸ್, ಫ್ರೆಂಡ್ಸ್. ಬರ್ತೀನಿ. ನನ್ನ ಹತ್ರನೇ ನಾಟಕ ಆಡ್ತಾಳೆ. ಇವಳನ್ನ ದಾರಿಗೆ ತರೋದು ಹೇಗೆ ಅಂತ ನನಗೆ ಗೊತ್ತಿಲ್ವಾ?